ನಮಸ್ಕಾರ. ಸುದರ್ಶನ ಬೇರು ನೀವು ಎಲ್ಲೂ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಸಿಕ್ಕರೆ ಬಿಡಕ್ಕೆ ಹೋಗ್ಬಿಡಿ. ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ಇದನ್ನು ಹಣದ ಜೊತೆ, ದುಡ್ಡಿನ ಜೊತೆ ಈ ದಿನ ಈ ನಕ್ಷತ್ರದಲ್ಲಿ ಇಟ್ಕೊಂಡು ನೋಡಿ. ಹಣದ ಜೊತೆ, ದುಡ್ಡಿನ ಜೊತೆ ಮನೆಯಲ್ಲಿ, ಬೀರು, ಅಲ್ಮೆರ, ದುಡ್ಡಿಡೋ ಜಾಗದಲ್ಲಿ, ಮತ್ತು ವ್ಯಾಪಾರ ಮಾಡುವ ಸ್ಥಳದಲ್ಲಿ, ಬಿಸ್ನೆಸ್ ಮಾಡ್ತಿರ್ತೀರಲ್ಲ, ವ್ಯಾಪಾರ ಮಾಡುವ ಸ್ಥಳದಲ್ಲಿ ದುಡ್ಡಿನ ಜೊತೆ ಕ್ಯಾಶ್ ಬಾಕ್ಸ್ನಲ್ಲಿ ಈ ಸುದರ್ಶನ ಬೇರು ಹಣದ ಜೊತೆ ಇಟ್ಟುಕೊಂಡು ನೋಡಿ. ಯಾವ ದಿನ ಇಟ್ಕೊಬೇಕು, ಯಾವ ನಕ್ಷತ್ರದಲ್ಲಿ ಇಟ್ಕೊಬೇಕು ಹೇಳ್ತೀನಿ. ಈ ಸುದರ್ಶನ ಬೇರು ಸಿಕ್ಕರೆ ಬಿಡೋಕ್ಕೆ ಹೋಗ್ಬಿಡಿ. ಎಲ್ಲಿ ಸಿಗುತ್ತೆ, ಯಾವ ದಿನ ತರಬೇಕು, ಯಾವ ನಕ್ಷತ್ರದಲ್ಲಿ ತರಬೇಕು, ಎಷ್ಟು ಗಂಟೆಗೆ ಕ್ಯಾಶ್ ಬಾಕ್ಸು ದುಡ್ಡಿನ ಜೊತೆ ಇಟ್ಕೊಬೇಕು ಮನೆ ಒಳಗಡೆ, ಮತ್ತು ವ್ಯಾಪಾರ ಮಾಡುವ ಸ್ಥಳದಲ್ಲಿ ಕ್ಯಾಶ್ ಬಾಕ್ಸ್, ಗಲ್ಲಾ ಪೆಟ್ಟಿಗೆ, ದುಡ್ಡಿನ ಜೊತೆಗೆ ಈ ಸುದರ್ಶನ ಬೇರು ಇಟ್ಟುಕೊಂಡು ನೋಡಿ. ಇಡುವಾಗ ಒಂದು ಮಂತ್ರ ಹೇಳಿ ಇಡಬೇಕು. ಇಟ್ಟು ನೋಡಿ ದುಡ್ಡಿನ ಜೊತೆ. ಆಮೇಲೆ ಚಮತ್ಕಾರನೇ ಬೇರೆ, ಮಿರಾಕಲ್ಸೇ ಬೇರೆ ಖಂಡಿತವಾಗ್ಲು. ಹೇಳ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡ್ತಾ ಇದ್ದವರು, ಮೊದಲನೇ ಬಾರಿ ನೋಡ್ತಾ ಇದ್ದವರು ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೋಡಿ, ಇದು ಎಸ್ಪೆಷಲಿ ಸುದರ್ಶನ ಬೇರು ಮೋಸ್ಟ್ಲಿ ನೀವೆಲ್ಲೂ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಸಿಕ್ಕರೆ ಮಾತ್ರ ಬಿಡಕ್ಕೆ ಹೋಗ್ಬಿಡಿ ದಯವಿಟ್ಟು. ಈ ಎಸ್ಪೆಷಲಿ ಇವತ್ತಿನ ದಿನ, ಈ ದಿನ ಇಷ್ಟು ಗಂಟೆಗೆ ಮತ್ತು ಇಂಥ ನಕ್ಷತ್ರದಲ್ಲೇ ತರಬೇಕು, ಮತ್ತು ಇಂಥ ಟೈಮಲ್ಲಿ ಈ ಮಂತ್ರ ಹೇಳಿ ದುಡ್ಡಿನ ಜೊತೆ ಈ ಬೇರನ್ನ ಇಟ್ಕೊಂಡು ನೋಡಿ. ಈ ವಿಡಿಯೋ ಭಾಳ ಇಂಪಾರ್ಟೆಂಟು. ಸುದರ್ಶನ ಬೇರು ನೀವೆಲ್ಲೂ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ ಖಂಡಿತವಾಗ್ಲೂ. ಎಲ್ಲಿ ಸಿಗುತ್ತೆ ಗೊತ್ತಾ ಈ ಸುದರ್ಶನ ಬೇರು ಹೇಳ್ತೀನಿ. ಯಾವ ದಿನ ತರಬೇಕಪ್ಪ ಅಂದರೆ ಶುಕ್ರವಾರದ ದಿನ ಕರೆಕ್ಟಾಗೆ ಮಧ್ಯಾಹ್ನ 1 ಗಂಟೆ 1 ನಿಮಿಷಕ್ಕೆ ನೋಡಿ. ಶುಕ್ರವಾರ ಬಂದಿರಬೇಕು, ಮಧ್ಯಾಹ್ನ 1 ಗಂಟೆ 1 ನಿಮಿಷಕ್ಕೆ ನಿಮ್ಮ ಕ್ಯಾಶ್ ಬಾಕ್ಸು ಮನೆಯಲ್ಲಿ ದುಡ್ಡಿನ ಜೊತೆ ಈ ಬೇರು ಇಡಬೇಕು. ಮತ್ತು ವ್ಯಾಪಾರ ಮಾಡುವ ಸ್ಥಳದಲ್ಲಿ ಬಿಸ್ನೆಸ್ ಮಾಡ್ತಿರ್ತೀರಲ್ಲ, ಕ್ಯಾಶ್ ಬಾಕ್ಸು ದುಡ್ಡಿಡ ಜೊತೆ ಈ ಬೇರನ್ನ ಇಟ್ಕೊಬೇಕು. ಶುಕ್ರವಾರ ಕರೆಕ್ಟಾಗಿ ಮಧ್ಯಾಹ್ನ 1 ಗಂಟೆ 1 ನಿಮಿಷಕ್ಕೆ ಈ ಒಂದು ಮಂತ್ರ ಹೇಳ್ತಾ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಅಂತ ಈ ಮಂತ್ರ ಹೇಳ್ತಾ, ಅದು ನಕ್ಷತ್ರ ಯಾವತ್ತಿರಬೇಕು, ಶುಕ್ರವಾರ ಮಧ್ಯಾಹ್ನ 1 ಗಂಟೆ 1 ನಿಮಿಷಕ್ಕೆ ಇಡಬೇಕು. ಈ ಮಂತ್ರನ ಹೇಳೇ ಇಡಬೇಕು. ಎಷ್ಟು ಬಾರಿ ಆದರೂ ಹೇಳಿ. ನಕ್ಷತ್ರ ನೋಡಿ, ಅವತ್ತಿನ ದಿನ ಪುಷ್ಯ ನಕ್ಷತ್ರ ಇರಬೇಕು, ಅಥವಾ ರೋಹಿಣಿ ನಕ್ಷತ್ರ ಇರಬೇಕು, ಅಥವಾ ಶ್ರವಣ ನಕ್ಷತ್ರ ಇರಬೇಕು. ಇಂಥ ದಿನದಲ್ಲೇ ನೀವು ಅರ್ಧ ಗಂಟೆ ಮುಂಚೆ ತಗೊಂಬನ್ನಿ, 1 ಗಂಟೆ ಮುಂಚೆ ತಗೊಂಬನ್ನಿ. ಬಟ್ ದುಡ್ಡಿಡ ಜಾಗದಲ್ಲಿ, ಕ್ಯಾಶ್ ಬಾಕ್ಸ್ನಲ್ಲಿ, ಮನೆಯಲ್ಲಿ, ವ್ಯಾಪಾರ ಮಾಡುವ ಸ್ಥಳದಲ್ಲಿ, 2 ಕಡೆನೂ ಇಡ್ಬೋದು. ನಿಮ್ಮ ಮನೆ ಒಳಗಡೆನೂ ಇಟ್ಕೊಳ್ಳಿ, ಅಂಗಡಿ ವ್ಯಾಪಾರ ಮಾಡುವ ಸ್ಥಳದಲ್ಲಿ ದುಡ್ಡಿಡ ಜಾಗದಲ್ಲೂ ಇಟ್ಕೊಬೋದು. ಅರ್ಧ ಗಂಟೆ ಮುಂಚೆನ ತಗೊಂಬನ್ನಿ, 1 ಗಂಟೆ ಮುಂಚೆನ ತಗೊಂಬನ್ನಿ, 1 ದಿನ ಮುಂಚೆನ ತಗೊಂಬಂದು ಅದನ್ನು ಇಡೋದು. ಪೂಜೆ ಮಾಡೋ ಅಂತ ಏನು ಅವಶ್ಯಕತೆ ಏನಿಲ್ಲ, ಇಡಬೇಕಷ್ಟೇ ದುಡ್ಡಿನ ಜೊತೆ. ಇಡೋದು ಮಾತ್ರ ಶುಕ್ರವಾರನೇ ಆಗಿರಬೇಕು, ಮಧ್ಯಾಹ್ನ 1 ಗಂಟೆ 1 ನಿಮಿಷನೇ ಆಗಿರಬೇಕು. ಈ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಈ ಮಂತ್ರ ಹೇಳಬೇಕು. ನಕ್ಷತ್ರ ಬಂದು ಪುಷ್ಯ ನಕ್ಷತ್ರ ಆಗಿರಬೇಕು, ಅಥವಾ ರೋಹಿಣಿ ನಕ್ಷತ್ರ ಆಗಿರಬೇಕು, ಅಥವಾ ಶ್ರವಣ ನಕ್ಷತ್ರ ಆಗಿರಬೇಕು.
ಸುದರ್ಶನ ಬೇರು ತುಂಬ ಪವರ್ಫುಲ್ ಬೇರು ಕಣ್ರಿ ಇದು. ದುಡ್ಡಿನ ಜೊತೆ ಹಣದ ಜೊತೆ ಇಟ್ಟುಕೊಂಡು ನೋಡಿ ಚಮತ್ಕಾರ. ಆಮೇಲೆ ಅರ್ಥ ಆಯ್ತಾ? ಎಲ್ಲಿ ಸಿಗುತ್ತೆ ಗೊತ್ತಾ ಇದು? ಇದು ಸುದರ್ಶನ ಗಿಡ ಅಂತಲೇ ಸಿಗುತ್ತೆ. ಅಲ್ಲಿ ಬೇರು ಕಟ್ ಮಾಡಿಕೊಂಡು ತೊಗೊಂಬರ್ಬೋದು. ನಿಮಗೆಲ್ಲೂ ಸಿಗದಲೇ ಇದ್ದರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಹೋಗ್ರಿ. ಗ್ರಂಥಿಗೆ ಅಂಗಡಿಗಳಲ್ಲಿ ಹೋಗಿ ಸುದರ್ಶನ ಬೇರು ಅಂತ ಕೊಡಿ. ಒಣಗಿರೋದೇ ಬೇರು ಕೊಡ್ತಾರೆ, ಏನು ತೊಂದರೆ ಇಲ್ಲ. ಒಣಗಿರೋ ಬೇರನ್ನು ತೊಗೊಂಬರ್ಬೋದು. ಸುದರ್ಶನ ಬೇರು ಗ್ರಂಥಿಗೆ ಅಂಗಡಿಯಲ್ಲಿ ಕೇಳಿ ತಗೊಂಡು ಈ ದಿನ ನಿಮ್ಮ ಕ್ಯಾಶ್ ಬಾಕ್ಸು, ದುಡ್ಡಿಟ್ಕೊಳೋ ಜಾಗದಲ್ಲಿ, ಗಲ್ಲಾಪೆಟ್ಟಿಗೆ, ವ್ಯಾಪಾರ ಮಾಡುವ ಸ್ಥಳದಲ್ಲಿ ಇಟ್ಕೊಂಡು ನೋಡಿ ಚಮತ್ಕಾರ. ನಿಮಗೆ ಗೊತ್ತಾಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ನಮಸ್ಕಾರ.